ಪಟೇಲ್ರೆ ಆಗ್ಬೋದಾ? ಶುರು ಮಾಡಿ. ಗಂಗಾ ಪೈಲ್ವಾನ್ ಭೀಮಣ್ಣನ ಜೊತೆ ಹೊಡೆದಾಡಿದ್ದು ನನ್ನ ಕಣ್ಣು ಕಟ್ಟದಂಗಿದೆ ನೋಡು. ಮತ್ತೆ ಅಲ್ಲ ಅವನ್ ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಟ್ಲಲ್ಲ. ಮತ್ತೆ ನಾನೇನ್ ಕಮ್ಮಿ ಅಂತ ತಿಳ್ಕೊಂಡಿದ್ಯಲ್ಲ. ನಿಮ್ಮ ಅಕ್ಕನ ಮದ್ವೆ ಆಗೋಕ್ ಮೊದ್ಲು ಈ ಸುತ್ತಮುತ್ತ ಹಳ್ಳಿಗೆಲ್ಲ ನಾನೇ ಕಂಡ್ಲ ಪಟ್ಟ ಕತ್ತಿ ಪಾಳೆಗಾರ. ಯಾವ ನೀನು ಗೂಸ್ಲು? ನನ್ ಹೊಟ್ಟೆಲ್ ಹುಟ್ಟಿದ ಮಗಳು ನನ್ ಪೌರುಷನೇ ಕಂಡ್ಲ. ಹೌದು ಭಾವ. ಭಾವ, ನಮ್ ಗಂಗಾ ಕೋಲ್ ವರ್ಷ ಆಡ್ತಿದ್ದಾಗ ಒಂದ್ ಫೋಟೋ ತೆಗ್ಸಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಹೋಗೋ ಹುಚ್ಚಪ್ಪ, ನಮ್ ಪರಂಪರೆಗೆ ಅದ ಆಗ ಬಂದಿಲ್ಲ. ನೋಡೋ, ನಮ್ಮಜ್ಜ ನಮ್ಮಜ್ಜಿ ಫೋಟೋ ಇಡ್ಸಿದ್ 8 ದಿವ್ಸಕ್ಕೆ ಅವಳು ಗೊಟ್ಟಕ್ಕಂದು. ನಮ್ಮಪ್ಪ ಫೋಟೋ ಇಡ್ಸಿದ 6ನೇ ತಿಂಗಳಿಗೆ ಶಿವ ಅಂದ. ನಮ್ಗ ಆಗ ಬರಲ್ಲ ಅಂದ್ಮೇಲೆ ಯಾಕೆ? ನೋಡೋ, ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಫೋಟೋ ಇಡ್ಸಿದ್ರೆ ಆಯಸ್ ಕಮ್ಮಿ. ಹೋಗಿ ಭಾವ, ನೀನ್ನ ಓಬಿರಾಯನ್ ಕಾಲದಲ್ಲೇ ಇದ್ಯಾ ಭಾವ. ಬುತ್ತಿ ಕಟ್ಕೊಂಡು ಎತ್ತಿನ ಗಾಡಿಯಲ್ಲಿ ಕಾಶಿಗೆ ಹೋಗೋ ಕಾಲ ಅಲ್ಲ ಇದು. ಚಿಟ್ಕೆ ಹೊಡೆಯೋದ್ರಲ್ಲಿ ಸೀಮೆ ಎಲ್ಲ ಸುತ್ಕೊಂಬರೋ ಕಾಲ ಇದು. ಅಪ್ಪಯ್ಯ, ಮಾವ ಏನ್ ಹೇಳ್ತಿರೋದು? ಗಂಗಾ, ಇನ್ನು ಫೋಟೋ ಇಡಿಸಿ ಗೋಡೆ ಮೇಲೆ ಇರಿಸ್ಬೇಕಂತ ಹೇಳ್ತಾ ಇದ್ದಾನೆ ನೋಡು ಹುಚ್ಚ. ಲೋ, ನಮ್ಮಪ್ಪನಿಗೆ ನಾನ್ ಫೋಟೋ, ನನಗೆ ಈ ನನ್ ಮಗಳು ಫೋಟೋ, ಇವಳಿಗೆ ನಾನ್ ಫೋಟೋ. ಅದೇಳು ಮತ್ತೆ. ಗಂಗಾ, ಇವನ ಮಾತು ಕೇಳ್ಕೊಂಡು ಫೋಟೋ ಗಿಟ ಹಿಡ್ಕೊಂಡ್ಬಿಟ್ಟಿಯಾ, ಆಯಸ್ ಕಮ್ಮಿ ಆಗೋಗ್ತದೆ. ಅಳ್ತಿದ್ಯಾ? ಏನಾಯ್ತು? ತೋಟಗೆ ಒಂದು ಹಣ್ಣು ಬಿದ್ದಿತ್ತು, ಎತ್ಕೊಂತೀನಿ. ಚೆನ್ನಾಗಿ ಹೊಡೆದ್ಬಿಟ್ಟ. ಹೊಡೆದ್ಬಿಟ್ಟ?
ಬಂದ್ರು ಮಾಡ್ತೀನಿ. ಯಾರು? ಏನ್ ಚನ್ನಿ, ಇದೇನ್ ಮರ್ಯಾದಸ್ಥರ ಊರು ಅಂತ ತಿಳ್ಕೊಂಡ ಇಲ್ಲ ದಿಕ್ಕೆಟ್ ಮಶಾಣ ಅಂತ ತಿಳ್ಕೊಂಡ? ಆ ನಿಮ್ಮಪ್ಪನ ಮಾತಿ ಬೆಲೆ ಕೊಟ್ಟು ನಿಮ್ಮ ಅತ್ತೆ ಮಗನ ಮದುವೆ ಮಾಡ್ಕೊಂಡು ಮರ್ಯಾದೆಯಾಗಿ ಮನೇಲಿ ಇರ್ಬೇಕು. ಚಿಕ್ಕವಳು ಮಾತಾಡ್ತೀನಿ ಅಂತ ದಣಿಯವ್ರು ಕ್ಷಮಿಸ್ಬೇಕು. ತಾವೇನೇ ಹೇಳಿದ್ರು ಹೆಂಗೆ ಹೇಳಿದ್ರು ನನ್ ಮನ್ಸಿಗೆ ಹಿಡಿದವ್ರ ಜೊತೆಲೆ ಸಂಸಾರ ಮಾಡೋದು ಅಂತ ನಾನ್ ನಿಶ್ಚಯಿಸ್ಕೊಂಡಿದ್ದೀನಿ. ಮುದ್ದಯ್ಯ, ಏ ಚನ್ನಿ, ಹೆತ್ತೋರ್ ಮಾತಿ ಬೆಲೆ ಕೊಡದೆ ಊರ್ನ ಪಂಚಾಯತಿ ತಲೆ ತಗ್ಗಿಸ್ತೆ ನಡೆಯೋ ಹೆಣ್ಮಕ್ಳಿಗೆ ಪಂಚಾಯತಿ ಕೊಡೋ ಶಿಕ್ಷೆ ಏನು ಅಂತ ನಿನಗೆ ಗೊತ್ತಿರ್ಬೇಕಲ್ಲ? ನೋಡಿದ್ರ ಆ ಹುಡುಗಿ ಸೊಕ್ಕನ್ನ ಏನು ಮಾತಾಡದೆ ಹೋಗಿ ಆ ಹುಡುಗನ ಪಕ್ಕದಾಗೆ ನಿಂತ್ಬಿಟ್ಲಲ್ಲ. ಆಯ್ತು, ಇರ್ಲಿ. ಇನ್ ನಮ್ ಪಂಚಾಯತಿ ಕಾನೂನು ಏನು ಅಂತ ಹೇಳ್ಬಹುದಲ್ಲ? ಎಲ್ಲ ಚೆನ್ನಾಗಿ ಕೇಳ್ಕೊಡ್ರಪ್ಪ. ಇವತ್ತಾಯ್ತು, ಆ ಹುಡುಗನ ಆ ಹುಡುಗಿನ ಊರಿಂದ ದೂರ ಇಟ್ಟಾಯ್ತು. ಪಂಚಾಯತಿ ಕಾನೂನು ಮೀರಿ ಯಾರು ಅವ್ರ ಹತ್ರ ಸಂಬಂಧ ಬೆಳೆಸಕ್ಕಾಗ್ದು. ಹಂಗೇನಾರ ಬೆಳೆಸಿದ್ರೆ ಅವ್ರಿಗೂ ಶಿಕ್ಷೆ ತಪ್ಪಿದ್ದಲ್ಲ. ದಣಿಯವರ ಅರೆ ನೀ ಸುಮ್ಕಿರು ಮುದ್ದಯ್ಯ. ನಿನ್ನ ಮಾತು ಅವಳು ಕೇಳಲಿಲ್ಲ ಅಂದ್ಮೇಲೆ ಅವಳ ವಿಷಯ ನೀನ್ ಯಾಕೆ ತಲೆಗೆ ಹಚ್ಕೋತ್ಯಾ? ಬಿಡತ್ತ ಹೇಳ್ರಪ್ಪ. ದಣಿಯವರ ಏನ್ಲ ಅದು ನಿನ್ ಗೋಳು? ನಮ್ ತೋಟಕ್ ನುಗ್ಗಿ ಕಾಯೆಲ್ಲ ಕಿತ್ತಿ ಹಾಳು ಮಾಡಾಕ್ಬಿಟ್ರು. ಯಾರ್ಲ ಅದು? ನಾನೇ ಕಿತ್ತೆ. ಅವನ್ ತೋಟಕ್ಕೆ ನುಗ್ಗಿ ಯಾಕೆ ಕಾಯಿ ಕಿತ್ತೆ? ಮತ್ತೆ ಈ ಚಿಕ್ಕ ಬಿದ್ದಿದ್ ಒಂದ್ ಹಣ್ಣು ತಗೊಂಡಿದ್ದಕ್ಕೆ ಇವನು ಅವನ್ನ ಸಿಕ್ಕಾಬಟ್ಟೆ ಹೊಡಿಯೋದಾ? ಅದಕ್ಕೆ ಹಿಂಗೆಲ್ಲ ಅವಾಂತರ ಮಾಡೋದಾ ನೀನು? ನೀನ್ ಮಾಡಿ ತಪ್ಪು. ಅದಕ್ಕೇನೀಗ? ಪಂಚಾಯತಿ ಕಾನೂನು ಪ್ರಕಾರ ನೀನ್ ದಿನವೆಲ್ಲ ಉಪವಾಸ ಇರ್ಬೇಕು. ಹೌದು. ಏ ದೇವೇಗೌಡ, ಸ್ವಾಮಿ, ನಮ್ಮನೆ ತಗ್ ಬರಯ. ನಿನ್ಗಾಗಿರೋ ನಷ್ಟಕ್ಕೆ ದುಡ್ಡು ಕೊಡ್ತೀನಿ. ಆಗ್ಲಿ ಬುದ್ಧಿ. ಹೇಳ್ರಪ್ಪ. ಯಾಕ ಹಿಂಗ್ ಮಂಕ್ನಂಗ್ ಕುಂತಿದ್ದಿ? ಏನ್ ಬೇಕು ಹೇಳ, ನಾ ಬಡಿಸ್ತೀನಿ. ಹೋಗ್ ಬಾಬಾ, ನೀನ್ ಬಡ್ಸೋದಕ್ ನಾನೇ ಇಲ್ಲಿಗೆ ಬರ್ಬೇಕಾಗಿತ್ತು. ನನ್ನ ಮನೇಲಿ ನಾನೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೆ. ಏಯ್, ಈ ಮನೇಲಿ ನಮ್ಗಿನ್ಯಾರೋ ಅವ್ರೆ? ನಿನಗ್ ನಾನು, ನನಗ್ ನೀನು. ನಾವೀಗ ಅನಾಥರಪ್ಪ, ಅನಾಥರು. ಬೇಡದೆ ಇರೋ ಮಾತ್ನ ಇಲ್ಲಿ ಯಾಕಾದ್ರೂ ಆಡ್ಬೇಕು? ಅನಾಥರು ಅನ್ನಿಸ್ಕೊಂಡವ್ರು ಯಾರೂ ಇಲ್ಲ. ಗಂಗಾ, ಭಾವ ಹೇಳೋದ್ರಲ್ಲಿ ತಪ್ಪೇನಿದೆ? ಬೆಳಿಗ್ಗೆಯಿಂದ ಹಚ್ಕೊಂಡಿದ್ದೀವಿ, ಈಗ ತಾನು ಊಟಕ್ಕೆ ಬಂದಿದ್ದೀವಿ. ನೀನೇ ಎದ್ದು ಬಂದು ಯಾಕೆ ಊಟ ಬಡಿಸಬಾರ್ದು? ಇದೊಳ್ಳೆ ಚೆನ್ನಾಗಿದೆ. ಬೆಳಗ್ನಿಂದ ನಾನು ಬಾಗಲ್ ಕಾಯ್ತಿರ್ಲಿಲ್ವಾ? ನೀವಾಗೆ ಬರ್ದೆ ಹೋದ್ರೆ ನಾನೇನ್ ಮಾಡೋದು? ಸ್ವಲ್ಪ ಇರು. ನೀ ಹಚ್ಕೊಂಡಿರೋದು ನಾವಿಬ್ರು ಊಟ ಮಾಡೋದಾ? ಅದೆಲ್ಲ ಬೇಡ, ನೀನು ಒಂದ್ ತಟ್ಟೆ ಹಾಕೊಂಡು ಕೂತ್ಕೋ ಇಲ್ಲಿ. ಇದೇನ್ ಮಾವ, ಮನೆಗೊಂದ್ನ್ಯಾಯ ಊರ್ಗೊಂದ್ನ್ಯಾಯನಾ? ನಮ್ಮ ಅಪ್ಪಯ್ಯ ಕೊಟ್ಟ ಶಿಕ್ಷೆಗೆ ನಾನೇ ತಲೆ ತಗ್ಗಿಸ್ತಿದ್ರೆ ಇನ್ನು ಊರ್ನವ್ರು ತಲೆ ತಗ್ಗಿಸ್ತಾರ? ಚೆನ್ನಾಗಿದೆ. ಭಾವ, ಭಾವ, ಏನ್ ಗಂಗಾ ನಿನ್ ಹಠ ಮಾರಿತಾನ?
For more updates, like, comment, subscribe to our channel.